स्वागत है आपका बी न्यूज नेशन में। मैं हूं आबिद हुसैन शेख। कन्नड़ आंदोलनकारियों को सरकार से मिली खुशखबरी, तमाम मुकदमों को वापस लेने का फैसला। कन्नड़ आंदोलन से जुड़े कार्यकर्ताओं के लिए सरकार ने बड़ी खुशखबरी दी है। कर्नाटक सरकार ने कन्नड़ आंदोलनकारियों पर दर्ज तमाम मुकदमे वापस लेने का फैसला किया है। इसकी जानकारी खुद मुख्यमंत्री सिद्धरामैया ने बेंगलुरु में दी है। मुख्यमंत्री ने बताया कि इस मुद्दे पर कैबिनेट में उप समिति बनाकर चर्चा की गई है। साथ ही कन्नड़ स्कूलों को बचाने के लिए एक्सपर्ट्स की बैठक बुलाकर फैसले लिए गए हैं। सिद्धरामैया ने साफ कहा कि कन्नड़ भाषा और कन्नड़ लोगों के मुद्दे पर कोई समझौता नहीं होगा। नौकरियों में कन्नड़ लोगों को पहली प्राथमिकता दी जाएगी। रोजगार आरक्षण को लेकर भी कैबिनेट में चर्चा हुई है। उन्होंने कहा कि कई प्राइवेट कंपनियां और कैब सेवाएं कन्नड़ लोगों की बजाय बाहर से आए लोगों को ज्यादा मौके दे रही है, जिसे सरकार गंभीरता से देख रही है। इसके अलावा हॉनर किलिंग, इज्जत के नाम पर हत्या के बढ़ते मामलों पर भी मुख्यमंत्री ने चिंता जताई। हुब्बड़ी और चित्रदुर्ग की घटनाओं का जिक्र करते हुए उन्होंने कहा कि इन अपराधों को रोकने के लिए सख्त कानून बनाया जाएगा और उसे सख्ती से लागू किया जाएगा। सरकार ने साफ किया है कि कानून बनाना ही नहीं, उसे जमीन पर लागू करना भी जरूरी है। ಇನ್ನೊಂದು ಮಾತು ಏನಪ್ಪಾ ಅಂತಂದ್ರೆ ಕನ್ನಡ ಹೋರಾಟಗಾರರ ಬಗ್ಗೆ, ಕನ್ನಡ ಚಳವಳಿಗಾರರ ಮೇಲೆ ಇರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ತಗೋಬೇಕು ಅಂತ ಹೇಳಿದ್ದಾರೆ. ಇದಕ್ಕೆ ಜಾಸ್ತಿ ಸಿಳ್ಳೆ ಬರ್ತಾ ಇರೋದು ನೋಡಿದ್ರೆ ಭಾಳ ಕೇಸ್ಗಳಿದ್ದಾವೆ ಅಂತ ಹೇಳಿ ಗೊತ್ತಾಗ್ತದೆ. ನಾನು ಒಂದು ಸಬ್ ಕಮಿಟಿ ಮಾಡಿದ್ದೀನಿ. ಅದಕ್ಕೆ ಪರಮೇಶ್ವರ್ ಅವರು ಗೃಹ ಸಚಿವರು ಅಧ್ಯಕ್ಷರಾಗಿದ್ದಾರೆ. ಅವ್ರ ಜೊತೆ ಕೂಡಲೇ ಮಾತಾಡಿ ಕನ್ನಡ ಹೋರಾಟಗಾರರ ಮೇಲೆ ಇರ್ತಕ್ಕಂಥ ಎಲ್ಲ ಕೇಸುಗಳನ್ನು ಕೂಡ ವಾಪಸ್ ತಗೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದು ಹೆಚ್ಚು ಮಾತನಾಡ್ತಕ್ಕಂಥ ಸಭೆ ಅಲ್ಲ. ಸಭೆಯಲ್ಲಿ ಹೆಚ್ಚು ನೀವು ಕನ್ನಡ ಮಾತಾಡಬೇಕು ಅನ್ನೋದು ಕನ್ನಡದ ವಿಚಾರ ಇಲ್ಲ, ಕನ್ನಡ ಮಾತನಾಡಬೇಕು ಅನ್ನೋದು ನಿಜ. ಕನ್ನಡ ವಿಚಾರಗಳು ಹೆಚ್ಚು ಇಲ್ಲೇ ಚರ್ಚೆ ಆಗಬೇಕು. ಆದರೆ ಒಂದು ನಿಮ್ಮಲ್ಲಿ ಮನವಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಕರ್ನಾಟಕದಲ್ಲಿ ಕನ್ನಡ ವಾತಾವರಣವನ್ನು, ಅನಿವಾರ್ಯತೆಯನ್ನು ನಿರ್ಮಾಣ ಮಾಡಬೇಕಾಗಿರ್ತಕ್ಕಂಥದ್ದು ಕನ್ನಡಿಗರಾದಂಥ ನಮ್ಮೆಲ್ಲರ ಜವಾಬ್ದಾರಿ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ. ಇವತ್ತು ಕರ್ನಾಟಕದಲ್ಲಿ ಕನ್ನಡ ಕಲಿದೇನೆ ಬದುಕ್ಬೋದು ಅಂತಕ್ಕಂಥ ವಾತಾವರಣ ಇದೆ. ಅನಿವಾರ್ಯತೆ ಇಲ್ಲ, ಕನ್ನಡ ಕಲಿಬೇಕಾದಂಥ ಅನಿವಾರ್ಯತೆ ಇಲ್ಲ, ಅಂಥ ವಾತಾವರಣ ಕೂಡ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಕನ್ನಡಿಗರು ಒಂದನ್ನು ಮಾಡಲೇಬೇಕಾದಂಥ ಅಗತ್ಯ ಇದೆ ಅಂತಂತಂದರೆ, ಯಾರೇ ಬೇರೆ ಭಾಷೆಯವರು ಇರ್ತಾರಲ್ಲ, ಬೇರೆ ಭಾಷೆಯಲ್ಲಿ ಮಾತಾಡಿದ್ರೆ ನಾವು ಕನ್ನಡದಲ್ಲೇ ಮಾತಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದನ್ನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕನ್ನಡದ ಪರವಾದಂಥ ತೀರ್ಮಾನವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೆ. ಇಷ್ಟು ಹೇಳಿ ನಾನು ಈಗ ಭರವಸೆ ಕೊಟ್ಬಿಡೋಕ್ಕಾಗಲ್ಲ, ಉದ್ಯೋಗ ಮೀಸಲಾತಿ ಮಾಡ್ತೀನಿ ಅಂತ ಹೇಳೋಕ್ಕಾಗಲ್ಲ. ನಾನು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ಕನ್ನಡ ಪರವಾದಂಥ ನಿಲುವನ್ನು ತಗೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು.
ಮತ್ತು ಯಾರೇ ಉದ್ಯೋಗ ಸಿಕ್ಕಿದ್ರೂ ಕೂಡ ಅವರು ಕನ್ನಡದಲ್ಲಿ ಮಾತನಾಡಬೇಕು. ಒಟ್ಟಾರೆ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣವನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡೋಣ. ಕರ್ನಾಟಕಕ್ಕೆ ಅನ್ಯಾಯ ಆದಾಗ, ಕರ್ನಾಟಕಕ್ಕೆ ಕೇಂದ್ರದಿಂದ ಮಲತಾಯಿ ಧೋರಣೆ ಆದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಿನ ಧ್ವನಿಯಾಗಿ ನಿಲ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡೋಣ. ಕನ್ನಡಿಗರು ಯಾವುದಕ್ಕೂ ಕಡಿಮೆ ಏನಿಲ್ಲ. और खबरों के लिए देखते रहिए बी न्यूज़ नेशन।